ನೈಸ್ ಗಿಫ್ಟ್. ವಾವ್, ನೈಸ್ ಕಲೆಕ್ಷನ್ ಕೂಡ ಇಷ್ಟ ಆಗಿದೆ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇದೊಂದು ತರಬೇಡ ಅಂತ, ಬಟ್ ತರಲೇಬೇಕಾಯ್ತು. ಯಾಕಂತ ಹೇಳಿದ್ರೆ ಇದು ಪಕ್ಕ ಆರ್ನಾಗ ಸಿಟ್ಟು ಬರುತ್ತೆ ನಾ ತಂದದ್ದು. ಚೂರು ಬಿಡಬೇಡಿ ಆ ಚಾಲೆಂಜ್. ಸೊ ಇವ್ರಿಗೇನು ಗೊತ್ತಿಲ್ಲ ಆಯ್ತಾ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಕೂತ್ಕೊಳ್ಳ, ಇಬ್ರಿ ಕೊಡು ಗಿಫ್ಟ್. ಸ್ವಲ್ಪ ಸುಮ್ಮನಿರೋಣ. ಮಾಮಿ ನಿಂಗೆಂತ ಗೊತ್ತಾ? ಹೇಳುದಿಲ್ಲ. ನಿಂಗೆಂತ ಗೊತ್ತಾ? ಫೇವರೇಟ್ ಇಂದ ಕೊಡ್ತೆ ಅಂತ. ಓಕೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡುವ. ಅದು ಎಲ್ಲಿ ಹೊರಟೆ? ಶಾಪಿಂಗ್. ನಾನು ಅದ್ವಿನ್ ಆ್ಯಂಡ್ ಆರ್ನ ಇವತ್ತು ಚಾಲೆಂಜ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಹಾಗೆ ಚಾಲೆಂಜ್ ವಿಡಿಯೋ ತುಂಬ ದಿನ ಆಯಿತು ಮಾಡ್ದೇನೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ಇವಾಗ ಶಾಪಿಂಗ್ ಮಾಡಿ ಬರ್ತೀವಿ. ಇವತ್ತಿನ ಚಾಲೆಂಜ್ ಬಂದು ಕಲರ್ ಚಾಲೆಂಜ್. ಸೊ ಇವಾಗ ನಾವು 2 ಬ್ಯಾಗ್ಸನ್ನು ತೆಗೆದುಕೊಂಡಿದ್ವಿ. ಇಲ್ಲೇ ಕೆಳಗಡೆ 2 ಸ್ಟೇಷ್ನರಿ ಶಾಪ್ ಇತ್ತು. ಒಂದಕ್ಕೆ ನಾನು ಹೋಗ್ತೀನಿ, ಒಂದಕ್ಕೆ ಅದ್ವಿನ್ ಹೋಗ್ತಾನೆ. ಎಷ್ಟು ಅಮೌಂಟ್ ತೆಗೆದುಕೊಂಡಿದ್ದೆ ಹೇಗೆ ಅಂತ ಹೇಳ್ತಾನೆ ಇವಾಗ. ಅಂದರೆ ನಾನೇ ಹೇಳ್ಬಿಡ್ತೀನಿ. 500 300 ಅವರಿಬ್ಬರಿಗೋಸ್ಕರ 150 ನಾನು ಸ್ಪೆಂಡ್ ಮಾಡಿ 5 ಕಲರ್ಸ್ ಗಿಫ್ಟನ್ನು ತೆಗೆದುಕೊಂಡು ಬರ್ತೀನಿ. ಆ್ಯಂಡ್ ಅದ್ವಿನ್ ಸೊ 5 ಗಿಫ್ಟ್ ನನಗೋಸ್ಕರ ಆರ್ನ ಮತ್ತು ಅದ್ವಿನ್ ಪರ 200 ರೂಪೀಸಲ್ಲಿ ತೆಗೆದುಕೊಂಡು ಬರ್ತಾನೆ. ಸೊ ಆರ್ನ ಇವಾಗ ಇಲ್ಲ, ಪಪ್ಪನ ಜೊತೆ ಹೊರಗಡೆ ಹೋಗಿದ್ಲು. ಸೊ ಅವಳು ಬರೋದ್ರೊಳಗೆ ಗಿಫ್ಟ್ ತಂದಿಡೋದು. ಆಮೇಲೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ, ಚಾಲೆಂಜ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಸೊ ಆರ್ ಯು ರೆಡಿ? ಯಪ್ಪ, ಬೆಳಗಿನಿಂದ ತಲೆ ಇಟ್ಕೊಳ್ಳಿಕ್ಕಾಗಿಲ್ಲ. ನಿನ್ನೆ ಹೇಳಿದ್ದು ಪ್ಲ್ಯಾನ್. ಸೊ ಇಲ್ಲಿ ತನಕ ಇವಾಗ ಟೈಮ್ 4:45 ಆಗಿದೆ. ಇಲ್ಲಿ ತನಕನೂ ತಲೆಯೆಲ್ಲ ತಿಂತಾ ಇದ್ದಾನೆ ಮಾಡುವ ಅಂತ. ಸೊ ಇವಾಗ ತುಂಬ ಕೆಲಸ ಇತ್ತು, ಅದೆಲ್ಲ ಬಿಟ್ಟು ಫಟಾಫಟ್ ಅಂತ ಹೋಗಿ ಗಿಫ್ಟ್ ತೆಗೆದುಕೊಂಡು ಬರೋದೆ. ಬಾಯ್ ಬಾಯ್. ಹಲೋ, ನಮಸ್ತೆ. ಸೊ ಇವಾಗ ಟೈಮ್ ಬಂದು ಸಾಯಂಕಾಲ 7:30. ಹೆಲೋ ಎವ್ರಿವನ್, ಮೈ ನೇಮ್ ಇಸ್ ಆರ್ನಾ ಸರಸ್ವತಿ. ಇವತ್ತು ಒಂದು ವ್ಲಾಗ್ ಮಾಡ್ತಿದ್ದೆ. ಎಂಟಕ್ ನೋಡಿ, ಒಂಚೂರು ಬಿಡಬೇಡಿ. ಓಕೆ, ಆ ಚಾಲೆಂಜ್ ಎಂತ ಗೊತ್ತಾ ಹೇಳ್ತೀನಿ. ಕಲರ್ ಚಾಲೆಂಜ್. ಅದು ನಿಮಗೆ ಗೊತ್ತಾತ. ಎಂಟಕ್ ನೋಡಿ. ಕಲರ್ ಚಾಲೆಂಜ್. ಸೊ ಈಗ ಕೂತ್ಕೊಳ್ಳಿ. ಸೊ ಇವ್ರಿಗೇನು ಗೊತ್ತಿಲ್ಲ ಆಯ್ತಾ. ಇವಾಗಷ್ಟೇ ಊಟ ಆಯ್ತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡುವ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾವು 3 ಜನ ಇದ್ವಿ. ಕಲರ್ ಚಾಲೆಂಜ್ ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಇವರಿಬ್ಬರು ಸೇರಿ ನನಗೆ ಒಂದು 5 ಕಲ್ಲರಲ್ಲಿ ಗಿಫ್ಟ್ ಕೊಡ್ತಾರೆ. ನಾನು ಕೂಡ ಅಷ್ಟೇ 5 ಕಲ್ಲರ್ ಅಂದರೆ 10 ಗಿಫ್ಟು. ಇವ್ರಿಗೆ 5 ಕಲ್ಲರು, ಇವನಿಗೆ 5 ಕಲ್ಲರು, ಅಂದರೆ 10 ಗಿಫ್ಟು ತೆಗೆದುಕೊಂಡು ಬಂದಿದ್ದೆ. ನನ್ನ ಬಜೆಟ್ ಬಂದು 300 ಇತ್ತು. ಇವರಿಬ್ಬರು ಬಜೆಟ್ ಬಂದು 200. Alright, let's get started. ಓಕೆ, ಮೊದಲನೇ ಕಲರ್ ಬಂದು ಗೋಲ್ಡ್. ಓಕೆ, ಫಸ್ಟ್ ನೀವೇ ಕೊಡ್ತೀರಾ ಗಿಫ್ಟ್? 3, 2, 1. ವಾವ್, ಓ ಮೈ ಗಾಡ್, 120 ರೂಪೀಸ್. 200 ಅಲ್ಲಿ 120 ರೂಪೀಸ್ ಗಿಫ್ಟ್ ನನಗೆ. ಇಯರಿಂಗ್ಸ್ ನೋಡಿ, ಅಲ್ಲ, 1 ಗಿಫ್ಟಿಗೆ 120 ರೂಪೀಸ್ ಸ್ಪೆಂಡ್ ಮಾಡಿದ್ಯಾ ಅಂದರೆ ಇನ್ನು 80 ರೂಪೀಸಲ್ಲಿ 4 ಗಿಫ್ಟ್ ಏನಿದೆ? ಓ ಮೈ ಗಾಡ್, ವೆರಿ ನೈಸ್. ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟ್ರಯಲ್ ಮಾಡಬೇಕಾ? ಕ್ಯೂಟ್, ನೈಸ್. ಥ್ಯಾಂಕ್ ಯು. ಹಗ್. ನಾನು ಗೋಲ್ಡ್ ಅಂದರೆ ಅದ್ವಿನ್. ಸೊ ಗೋಲ್ಡ್ ಅಂದರೆ ಇಯರಿಂಗ್ಸಲ್ಲೇ ಗೋಲ್ಡ್ ಅಂತಲ್ಲ, ಕಲ್ಲರಲ್ಲೂ ಕೂಡ ಗೋಲ್ಡ್ ತೆಗೆದುಕೊಂಡು ಬರ್ಬೋದು. ನೈಸ್ ಗಿಫ್ಟ್ ಆ್ಯಕ್ಚುಲಿ. ಸೊ ನಾನು ಇಬ್ಬರಿಗೂ ಕೊಡಬೇಕಲ್ಲ, ಏನು ಕೊಡಲಿ? ಗೋಲ್ಡಲ್ಲಿ ಫಸ್ಟ್ ಆರ್ನ ಕೊಡ್ತೀನಿ. ಅಪ್ಸೆಟ್, ಹ್ಯಾಪಿ, ಐ ಡೋಂಟ್ ನೋ. ಯಾಕಂದರೆ ಲಾಟ್ಸ್ ಆಫ್ ಇದೆ ಇದು ನಮ್ಮ ಮನೆಯಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿ ತಂದಿದ್ದೇನೆ. ಏನಿಲ್ಲ,
ಅದನ್ನು ಕೊಡಿಸ್ಲಿಕ್ಕೆ ಏನು ತೆಗೆದುಕೊಂಡು ಬರಲಿ ಅಂತಲೇ ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ವಾಟ್ ಇಸ್ ದಿಸ್? ಇರೇಸರ್ ಆ್ಯಂಡ್ ಶಾರ್ಪ್ನರ್. ಎಸ್, ಇರೇಸರ್ ಆ್ಯಂಡ್ ಶಾರ್ಪ್ನರ್ ತೆಗೆದುಕೊಂಡು ಬಂದಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಮೆಂಟ್ ಮಾಡಿ. ಓಕೆ, ನೈಸ್. ಒಪಿನಿಯನ್? ಥ್ಯಾಂಕ್ ಯು. ಅಷ್ಟೇ, ಅಷ್ಟೊಂದು ಜೋರಾಗಿ ಥ್ಯಾಂಕ್ ಯು ಅಂತಳಂದರೆ ಓಕೆ, ಕೂತ್ಕೊಳ್ಳೆ. ನೆಕ್ಸ್ಟ್ ಗಿಫ್ಟ್. ಇವಾಗ ಅದ್ವಿನ್ಗೆ ಗಿಫ್ಟ್. ಗೋಲ್ಡ್ ಕಲರ್ ಫೌಂಟೇನ್ ಪೆನ್. ಆರ್ ಯು ಹ್ಯಾಪಿ? ಹಾಂ, ಹೇಳಿ. ಎಂತ ಗೊತ್ತಾ, ನಂಗೆ ಗೊತ್ತಿದೆ ನೀನು ಪೆನ್ ಕೊಡಿಸ್ತೆ ಅಂತ. ಯಾಕಂತ ಹೇಳ್ರೆ ನಮ್ಮ ಅದ್ವಿನ್ಗೆ ಪೆನ್ ಅಂದರೆ ತುಂಬ ತುಂಬ ಇಷ್ಟ. ಅವನು ಎಷ್ಟು ವೆರೈಟಿ ಪೆನ್ ಇದೆ ಅಂತ ಹೇಳಿದ್ರೆ ಅವನ ಹತ್ರ. ಇದು ಫಸ್ಟ್ ಟೈಮಾ ಈ ರೀತಿದಿಲ್ಲ ನಿನ್ನ ಹತ್ರ? ಫೌಂಟೇನ್ ಪೆನ್ ಇತ್ತ, ಕ್ಲಿಕ್ ಫೌಂಟೇನ್ ಪೆನ್ ಇಲ್ಲ. ಓಕೆ, ನೈಸ್. ಇಷ್ಟ ಆಯ್ತಾ ಹಾಗಾದ್ರೆ? ಓಕೆ, ನೆಕ್ಸ್ಟ್ ಕಲರ್. ಸಿಟ್ ಪ್ರಾಪರ್ಲಿ ಬೇಟಾ. ನೆಕ್ಸ್ಟ್ ನಾವು ಕೊಡುದು ನಿಮಗೆ. ಹಾಂ, ನೆಕ್ಸ್ಟ್ ಯಾವ ಕಲರ್ ಹೇಳಿ? ಪಿಂಕ್ ಕಲರ್. ಬಿಂದಿ. ವಾವ್, ನೈಸ್ ಕಲೆಕ್ಷನ್. ವಾವ್, ನೈಸ್ ಅದ್ವಿನ್, ವೆರಿ ನೈಸ್. ಬಿಂದಿ. A bindi, an Indian tradition. ನಿಜವಾಗ್ಲೂ ಚೆನ್ನಾಗಿದೆ ಇದು, ನನಗಿಷ್ಟ ಈ ರೀತಿ ಬಿಂದಿ. ಥ್ಯಾಂಕ್ ಯು ಅದ್ವಿನ್. ನೈಸ್, ಸೂಪರ್ ನೈಸ್ ಕಲೆಕ್ಷನ್, ವೆರಿ ನೈಸ್. ನಾನು ಇವಾಗ ಕೊಡ್ಬೇಕಾ ಇಬ್ಬರಿಗೂ? ಪಿಂಕ್ ಕಲರ್. ಆರ್ನಾಗಿ ಏನು ಕೊಡಲಿ? ಪಿಂಕ್ ಕಲರ್ ಫೇವರೇಟ್ ನಾನು. ಓಪನ್ ಮಾಡು, ಎಂತ ಇದು? ಓಪನ್ ಮಾಡಿ ಹೇಳ್ತೀನಿ. ಸ್ಕ್ರ್ಯಾಚ್ ನೋಟ್ ತೆಗೆದುಕೊಂಡು ಬಂದಿದ್ದೆ. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಆಲ್ರೆಡಿ ತಂದಿದ್ದೆ ಮೊದಲೊಮ್ಮೆ, ಅವಳಿಗೆ ಮರ್ತೋಗಿದೆ ಅನ್ಸುತ್ತೆ. ನೆಕ್ಸ್ಟ್ ಅದ್ವಿನ್ ಕೊಡ್ಲಲ್ಲ? ಸ್ಟಿಕ್ಕಿ ನೋಟ್. ಎಸ್, ಸ್ಟಿಕ್ಕಿ ನೋಟಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಒಂದೇ ಲೈನಲ್ಲಿ. ಇದನ್ನು ನಿನಗೆ ಯಾಕೆ ಕೊಡ್ತಾ ಇದ್ದೆ ಗೊತ್ತಾ? ಅದ್ವಿನೊಂದು ಎಕ್ಸಾಮ್ ತೆಗೆದುಕೊಳ್ತಾ ಇದ್ದ, ಅದು ಬಂದು ನವಂಬರಲ್ಲಿ ಇರೋದು. ಸೊ ಹಾಗಾಗಿ ಆ ಎಕ್ಸಾಮ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅದರದ್ದು ಒಂದು ಸ್ಟಡಿ ನಡೀತಾ ಇದೆ. ಅದು ಮನೆಯಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾವುದೇ ಟ್ಯೂಷನ್ಗೆ ಹಾಕ್ತಾ ಇಲ್ಲ. ಸೊ ಹಾಗಾಗಿ ಅದು ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮುಂದೆ ಬರುವಂಥ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಆಲ್ರೆಡಿ ಸ್ಟಿಕ್ಕಿ ನೋಟ್ಸ್ ಇದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್, ಒಂದೇ ಲೈನಲ್ಲಿ ಇರುತ್ತೆ. ಅಂದರೆ ಡೈಲಿ ನೀವು ಒಂದು ಲೈನ್ ಬರೀಲಿಕ್ಕೆ ತುಂಬ ಚೆನ್ನಾಗಿತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಕಲರ್ ಬ್ರೌನ್. ಬ್ರೌನಲ್ಲಿ ಸ್ವಲ್ಪ ಅಪ್ಸೆಟ್ ಕ್ಲಿಪ್. ಥ್ಯಾಂಕ್ ಯು ಸೋ ಮಚ್, ರಿಯಲಿ ನೈಸ್ ಕಲೆಕ್ಷನ್. ಅದು ಇಷ್ಟು ಚಿಕ್ಕ ಬಜೆಟಲ್ಲಿ ಇಷ್ಟು ಕ್ಯೂಟ್ ಗಿಫ್ಟ್ ತೆಗೆದುಕೊಂಡು ಬಂದಿದ್ದ ಅಂದರೆ ವೆರಿ ನೈಸ್. ಝೂಮ್ ಮಾಡಿ ತೋರಿಸ್ತೇನೆ ಇದನ್ನ, ನೋಡಿ ಈ ರೀತಿಯಾಗಿದೆ. ನೈಸ್, ವೆರಿ ನೈಸ್. ನಾನೇನು ತಂದಿದ್ದೆ ಫಸ್ಟ್ ಅದ್ವಿನಿಗೆ ಕೊಡ್ತೀನಿ. ಬ್ರೌನ್ ಕಲರ್ ನೋಟ್ಬುಕ್ ತೆಗೆದುಕೊಂಡು ಬಂದಿದ್ದೆ. ಅದು ಕೂಡ ಅದ್ವಿನಿಗೆ ಇಷ್ಟ ಆಗುತ್ತೆ. ಎಷ್ಟೇ ನೋಟ್ಸ್ ತಂದಿದ್ರು ಕೂಡ ಅವನಿಗೆ ಇಷ್ಟ ಆಗುತ್ತೆ, ಎಷ್ಟೇ ಸ್ಟೋರಿ ಬುಕ್ ತಂದಿದ್ರು ಕೂಡ ಅವನಿಗೆ ಇಷ್ಟ ಆಗುತ್ತೆ. ಬಟ್ ಇದನ್ನು ನಾನು ಅದ್ವಿನಿಗೆ ಯಾಕೆ ತೆಗೆದುಕೊಂಡು ಬಂದೆ ಅಂತ ಹೇಳಿದರೆ, ಸ್ಟೋರಿ ಬರೀಲಿಕ್ಕೆ. ಅವನಿಗೆ ಸ್ಟೋರಿ ಬರೆಯೋದಂದರೆ ತುಂಬ ಇಷ್ಟ, ಡೈಲಿ ಸ್ಟೋರಿ ಬರೀತಾನೆ. ಸೊ ಹಾಗಾಗಿ ಅವನಿಗೆ ಸಪ್ರೇಟಾಗಿ ಒಂದು ಬುಕ್ ಇರಲಿ ಅಂತ. ಸೊ ಆಲ್ರೆಡಿ ಬುಕ್ ಇದೆ ಚೆನ್ನಾಗಿರೋದು, ಬಟ್ ಇದು ಬಜೆಟಲ್ಲಿ ಬಂದಿರುವಂಥದ್ದು. ಬ್ರೌನ್ ಇಲ್ಲ ಆ್ಯಕ್ಚುಲಿ, ಸ್ವಲ್ಪ ಇತ್ತಷ್ಟೆ. ಬಟ್ ಆರ್ನಾಗಿ ಇದು ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಕೀ ಬಂಚ್. ಇದು ಸ್ವಲ್ಪ ಬ್ರೌನ್ ಇದೆ ನೋಡಿ. ಆ್ಯಕ್ಚುಲಿ ಇದು ನಂಗೆ ಫೇವ್ರೇಟ್ ಆಗ್ಬೋದು. ಅಂದರೆ ಯಾಕಂದರೆ ಮೈಂಡ್ ಗೇಮ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಕಲರ್ ಚೇಂಜ್ ಮಾಡಲಿಕ್ಕೆ ಇದು ನೀನು ಸ್ಕೂಲ್ ಬಸ್ಸಲ್ಲಿ ಅವರಿಗೆ 1 hour ಜರ್ನಿ ಇರುತ್ತೆ ಆಯ್ತಾ, ಸ್ಕೂಲ್ಗೆ ಹೋಗಬೇಕಾದ್ರೆ. ಇದನ್ನ ಇಟ್ಕೊಂಡು ಅವರು ಇದನ್ನು ಸಾಲ್ವ್ ಮಾಡ್ಬೋದಂತ ಹೇಳಿ ಇದು ಚಿಕ್ಕದು ತೆಗೆದುಕೊಂಡು ಬಂದಿದೆ, ಬ್ಯಾಗಲ್ಗೆ ಹಾಕೊಂಡು ಹೋಗ್ಲಿಕ್ಕಾಗತ್ತೆ ಅಂತ. ಓಕೆ ಆಯಿತಾ? ನೆಕ್ಸ್ಟ್ ಗಿಫ್ಟ್ ಬ್ಲ್ಯಾಕ್. ಓಕೆ, ಬ್ಲ್ಯಾಕ್. ಇದು ಪಕ್ಕ ಆರ್ನಾಗ ಸಿಟ್ಟು ಬರುತ್ತೆ ನಾ ತಂದದ್ದು. ಇನ್ನಿತ್ತ ಗಿಫ್ಟ್ ಲಾಸ್ಟಾ?
ಓಕೆ, ನೈಸ್ ನೈಸ್, ವೆರಿ ನೈಸ್. ಬ್ಯಾಸ್ಲೆಟ್ ಆ್ಯಕ್ಚುಲಿ ಸೋ ಕ್ಯೂಟ್. ವಾವ್, ನೈಸ್ ಗಿಫ್ಟ್. ಇಷ್ಟು ಚಿಕ್ಕ ಬಜೆಟಲ್ಲಿ ಇಷ್ಟು ಕ್ಯೂಟು. ಥ್ಯಾಂಕ್ ಯು ಅದ್ವಿನ್. ನಂಗೆ ನಿಜವಾಗ್ಲೂ ಈ ರೀತಿ ಗಿಫ್ಟ್ ತುಂಬ ಇಷ್ಟ. ಸಖತ್ ಕಲೆಕ್ಷನ್ ಮಾಡ್ಕೊಂಡಿದ್ದಾನೆ ಅದ್ವಿನ್. ರಿಯಲಿ ಥ್ಯಾಂಕ್ ಯು ಅದ್ವಿನ್. ಸೊ ಇವಾಗ ಗಿಫ್ಟ್ ಬಂದು 2 ಗಿಫ್ಟ್ ಇದೆಯಲ್ಲ ಇಬ್ಬರಿಗೂ ಕೂಡ ಬ್ಲ್ಯಾಕಲ್ಲಿ. ಸೊ ಆರ್ನ ಒಂದು ಹೇಳಿದ್ಲು ಹೋಗುವಾಗಲೇ, ನನಗೆ ಇದೊಂದು ತರಬೇಡ ಅಂತ. ಬಟ್ ನಂಗೆ ತರಲೇಬೇಕಾಯಿತು. ಯಾಕಂತ ಹೇಳಿದರೆ ಸ್ಕೂಲ್ಗೂ ಯೂಸ್ ಆಗುತ್ತೆ ಒಂದು, ಇನ್ನೊಂದು ಅವಳಿಗಾಗುವಂಥ ಬ್ಲ್ಯಾಕ್ ಗಿಫ್ಟ್ ಅಲ್ಲಿ ಇರಲಿಲ್ಲ. ಫಸ್ಟ್ ಆರ್ನ ಗಿಫ್ಟ್ ಬಂದು ಕ್ಲಿಪ್. ಇಟ್ಸ್ ಓಕೆ. ಅದು ಸ್ಕೂಲಿಗೆ ಬೇಕಾಯ್ತಾ, ಡೈಲಿ ಬೇಕಾಗತ್ತೆ. ಕಮ್ಮಿ, ಅದು ನಿಂಗೆ ಸಾಕಾಗತ್ತೆ ಮನೇಲಿ, ಇನ್ನೂ ಆಲ್ರೆಡಿ ಒಂದು ಇದೆಯಲ್ಲ. ಓಕೆ, ಈಗ ನೆಕ್ಸ್ಟ್ ಅದ್ವಿನ್ ಗಿಫ್ಟ್. ನಾ ಹೇಳಿದ್ದೆ ಮೊದಲೇ, ಬ್ಲ್ಯಾಕ್ ಪೆನ್, ಎಲ್ಲದು ಬ್ಲ್ಯಾಕ್ ಸ್ಕೆಚ್ ಪೆನ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬ ಯೂಸ್ ಆಗುವಂಥದ್ದು ಬ್ಲ್ಯಾಕ್ ಸ್ಕೆಚ್ ಪೆನ್. ಡೈಲಿ ಗಲಾಟೆ ಕೂಡ ಆಗುತ್ತೆ. ಅವ್ರ ಸ್ಕೆಚ್ ಪೆನ್ನಲ್ಲಿ ಬ್ಲ್ಯಾಕ್ ಸ್ಕೆಚ್ ಪೆನ್ ಜಾಸ್ತಿ ಖಾಲಿ ಆಗುತ್ತೆ, ಅಂತಕಂದರೆ ಬಾರ್ಡರ್ ಲೈನ್ ಹಾಕಲಿಕ್ಕೆ ತುಂಬ ಇಂಪಾರ್ಟೆಂಟ್. ಜಾಸ್ತಿಯಾಗಿ ಡ್ರಾಯಿಂಗ್ ಮಾಡ್ತಾರೆ, ಅವಾಗ ಇವರಿಗೆ ತುಂಬ ಬೇಕಾಗೋದಿದು. ಹಾಗಾಗಿ ಇದು ಇಬ್ಬರು ಹಂಚ್ಕೊಳ್ತಾರೆ. ಇದರಲ್ಲಿ 10 ಇದೆ, 3, 6, 9, 10. 5 ನಿಮಗೆ, 5 ಅವಳಿಗೆ. ಇವು ಹಾಕಬೇಡ, ಒಂದೊಂದು ಯೂಸ್ ಮಾಡ್ಕೊಂಡ್ರೆ ಆಯ್ತು. ಇನ್ ಲಾಸ್ಟ್ ಗಿಫ್ಟ್ ಬ್ಲೂ ಅಲ್ಲ, ಹಾಂ ಬ್ಲೂ ತೋರ್ಸಿ. ವಾಕ್, ನೈಸ್. ಇದು ಆಲ್ರೆಡಿ ನಾನು ಲಿಕ್ವಿಡ್ ಅಂದ್ಕೊಂಡೆ. ಓಕೆ, ನೈಸ್. ಇದು ರಿಮೂವರ್. ಏನು ರಿಮೂವ್ ಮಾಡೋದು? ಇದು ನೇಲ್ ಪಾಲಿಶ್. ಆ್ಯಕ್ಚುಲಿ ನಾನು ನೇಲ್ ಪಾಲಿಶ್ ಅಂದರೆ ಹಚ್ಚೋದೇ ಇಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ. ಬಟ್ ಇದು ಯೂಸ್ ಆಗುತ್ತೆ. ಸೊ ಓಕೆ, ಥ್ಯಾಂಕ್ ಯು. ಇದರಲ್ಲಿ ಆರ್ನಾಗೆ ಕಲರ್ ಪೆನ್ಸಿಲ್. ಇಷ್ಟನಾ? ಆ್ಯಕ್ಚುಲಿ ಕಲರ್ ಪೆನ್ಸಿಲ್ ಅಂತೂ ಬೇಕೇ ಬೇಕು ನಮ್ಮ ಮನೆಯಲ್ಲಿ, ಆಲ್ರೆಡಿ ಇದೆ. ಬಟ್ ಅವರಿಗೆ ತುಂಬ ಡ್ರಾಯಿಂಗ್ ಇಂಟ್ರೆಸ್ಟು. ಸೊ ಮನೆಯಲ್ಲಿ ಫ್ರೀ ಟೈಮಲ್ಲಿ ಅದಕ್ಕೆ ಬೇಕಾಗತ್ತೆ ಅಂತ ಹೇಳಿ ಇದು ಕೂಡ ಅದ್ವಿನ್ಗೆ ಫೌಂಟೇನ್ ಪೆನ್. ಅಗೇನ್ ಫೌಂಟೇನ್ ಪೆನ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಕಾಸ್ಟ್ಲಿದು. ಇಷ್ಟ ಆಯ್ತಾ? ಇದು ಒಂದ್ಸಲ ನನಗೆ ಪಜಾಮಾ ಪಾರ್ಟಿ ಹಾಪ್ ಅಂದ್ರೆ ಮೊದಲು ಕೊಡ್ಸಿದ್ನಾ? ಕೊಡ್ಸೋದಲ್ಲ, ಪಜಾಮಾ ಪಾರ್ಟಿ ಹಾಪತಿಗೆ ಅವ್ರ ಸ್ಕೂಲಿಂದನೇ ಒಂದು ಕೊಡ್ತೇನೆ ನನಗೆ. ಇಷ್ಟ ಆಯ್ತಾ? ಇದು ಚೆನ್ನಾಗಿತ್ತಾ? ಹಾಂ, ತುಂಬ ಕಲೆಕ್ಷನ್ ಇದೆ ಅದರಲ್ಲ ಒಂದು ಪೆನ್ನಲ್ಲಿ. ಯಾಕಂದರೆ ಈಗ 5th ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಪೆನ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ತೆಗೆದುಕೊಂಡು ಬಂದೆ. ಇದು ಸ್ಕೂಲ್ ನೋಟ್ಬುಕ್ ಬರೀಲಿಕ್ಕಾಗುತ್ತಲ್ಲ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೂ ಕೂಡ ಬರೆಯೋದೆಲ್ಲ ಅಂದರೆ ತುಂಬ ಇಷ್ಟ, ನನಗೂ ಕೂಡ ಯೂಸ್ ಆಗುತ್ತೆ. ಸೊ ಹೇಗಾಯ್ತು? ಬಜೆಟ್ ಫ್ರೆಂಡ್ಲಿ. ಯಾರಿಗೆ ಯಾವ ಗಿಫ್ಟೆಲ್ಲ ಇಷ್ಟ ಆಗಿದೆ? ಒಂದು ನಿಮಿಷ ತಡ ಮಾತಾಡಿಸ್ತೆ. ಫಸ್ಟ್ ಆರನ್ನು ಮಾತಾಡಿಸ್ತೆ. ಯಾವ ಗಿಫ್ಟೆಲ್ಲ ಇಷ್ಟ ಆಗಿದೆ ನಿನಗೆ? ನಂಗೆ ಫಸ್ಟ್ ಇಷ್ಟ ಇದೆ. ಯಾವುದು? ಇರೇಸರಾ? ಓಕೆ. ಕಡಿಕೆ ಇದು. ನೆಕ್ಸ್ಟ್ ಇದು. ಓಕೆ. ನೆಕ್ಸ್ಟ್ ಇದೆರಡು. ಅದು ಈಗ ಕ್ಲಿಪ್ ಅಲ್ಲ? ಕ್ಲಿಪ್ ಕ್ಲಿಪ್ ಲಾಸ್ಟಿಗೆ. ಯಾಕಂದರೆ ಅದು ಡೈಲಿ ಹಾಕಿ ಬೋರ್ ಆಗಿದೆ. ಸ್ಕೂಲಲ್ಲಿ ರೂಲ್ ಪ್ರಕಾರ ಬ್ಲ್ಯಾಕ್ ಕ್ಲಿಪ್ ಹಾಕಲೇಬೇಕು. ಸೊ ಹಾಗಾಗಿ ಸೊ ಇವಾಗ ಅದ್ವಿನ್ನದು ಫಸ್ಟ್ ಇದೆ. ಫಸ್ಟ್ ಅವನಿಗೆ ಗೋಲ್ಡ್ ಪೆನ್ ಫೌಂಟೈನ್. ಕಡಿಕ್ ಇದೆ. ನೆಕ್ಸ್ಟ್ ಕೂಡ ಪೆನ್ನೆ. ಕಡಿಕ್ ಇದೆ. ನೆಕ್ಸ್ಟ್ ಕೂಡ ಸ್ಕೆಚ್ ಪೆನ್ನೆ. ಕಡಿಕ್ ಇದೆ. ಬುಕ್, ಆಮೇಲೆ ಸ್ಟಿಕ್ಕಿ ನೋಟ್ ಆ್ಯಕ್ಚುಲಿ ನನ್ನಿಂದ ತೆಗೆದುಕೊಂಡು ಬಂದಿರೋದು. ಬಟ್ ಒಂದು ರೂಲ್ ಇದೆ ನಮ್ಮ ಮನೆಯಲ್ಲಿ. ಸೊ ಅದನ್ನು ಅವನು ಫಾಲೋ ಮಾಡಬೇಕಂತ ಹೇಳಿ ಅದನ್ನು ಈ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸ್ಟಿಕ್ಕಿ ನೋಟ್ ತೆಗೆದುಕೊಂಡು ಬಂದಿರೋದು. ಸೊ ನನ್ನ ಗಿಫ್ಟ್ ಅಂತೂ ನನಗೆ ಎಲ್ಲವೂ ಕೂಡ ಇಷ್ಟ ಆಗಿದೆ, ಸಖತ್ತಾಗಿದೆ. ನನ್ನ ಗಿಫ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು 200 ಬಜೆಟಲ್ಲಿ ಇಷ್ಟು ಕ್ಯೂಟ್. ಥ್ಯಾಂಕ್ ಯು ಅದ್ವಿನ್, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಾವು ಇದೇ ಚಾಲೆಂಜನ್ನು ವಾಪಸ್ ಮಾಡ್ತಾ ಇದ್ವಿ. ಬಟ್ ಅದನ್ನು ನಾವು ಇನ್ನು 1 ಮಂತಲ್ಲಿ ಅಂದರೆ ಮಂತ್ಲಿ ಒನ್ಸ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಮಕ್ಕಳಿಗೆ ಏನಾದರೂ ತೆಗೆದುಕೊಳ್ಬೇಕು ಅಂತ ಇರುತ್ತೆ. ಯಾವಾಗ ಗೊತ್ತಾ, ಸ್ಟೇಷ್ನರಿ ಶಾಪ್ಗೆ ಹೋದ ತಕ್ಷಣ ಏನಾದರೂ ತೆಗೆದುಕೊಳ್ತಾರೆ. ಸೊ ಈ ಸಾರಿ ಏನು ಹೇಳಿದೆ ಅಂತ ಹೇಳಿದರೆ, ನಿಮ್ಗೇನಾದರೂ ಆಸೆ ಇದ್ದರೆ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್
1 ಮಂತ್ ಆದಮೇಲೆ ಕೊಡಿಸೋಣ ಅಂತ ಹೇಳಿದ್ದೀನಿ. ನೋಡುವ, ತುಂಬ ಪ್ಲ್ಯಾನ್ ಇದೆ ಮಕ್ಕಳ ಬಗ್ಗೆ. ಸೊ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಿನ್ನೆ ಅಷ್ಟೇ ನಮ್ಮದೊಂದು ಪ್ರೋಗ್ರಾಮ್ ಇದ್ದಿತ್ತು, ಅದನ್ನೆಲ್ಲ ಮುಗಿಸಿ ತುಂಬ ಸ್ಟ್ರೆಸ್ ಇರುವಾಗಲೇ ಸೊ ಇವತ್ತು ಚಾಲೆಂಜ್ ವೀಡಿಯೋನ ಮಾಡ್ತಾಯಿದ್ವಿ. ಯಾಕಂದರೆ ನಾಳೆಯಿಂದ ಮತ್ತೆ ಅಗೇನ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಮನೆಯಲ್ಲವರು ಇರೋದಿಲ್ಲ. ನಮ್ಮ ಹಡಿ ನೋಡಿ ಸರಿಯಾಗಿ ಕೂತ್ಕೊಳ್ಳೆ. ಸೊ ಫೈನಲಿ ಫಿನಿಶ್. ಹೇಗಾಯಿತು ಇವತ್ತಿನ ಕಲರ್ ಚಾಲೆಂಜ್? ಸ್ವಲ್ಪ ಗೊತ್ತಿದ್ದೋ ಫಸ್ಟ್ ಟೈಮ್ ಮಾಡ್ತಾಯಿದ್ವಿ. ಈ ರೀತಿ ಬಜೆಟಲ್ಲಿ ಇಷ್ಟು ಚಿಕ್ಕ ಗಿಫ್ಟ್ ಆದರೂ ಕೂಡ ತುಂಬ ಖುಷಿಯಾಗಿರುವಂಥ ಗಿಫ್ಟನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಕಣ್ಣದಕ್ಕೆ. ಸೊ ಅದ್ವಿನ್ ಇಯರಿಂಗ್ಸ್ ಹಾಕಿ ತೋರ್ಸಂತ ಹೇಳ್ತಾ ಇದ್ದ, ಸೊ ತೋರಿಸ್ತಾ ಇದ್ದೀನಿ. ನಮ್ಮ ಅದ್ವಿನ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಐನೋ ಶಾಪಲ್ಲಿ ಏನು ಹೇಳಿದ್ರಾ? ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸುತ್ತಾ? ಈ ರೀತಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೀಫಿಲ್ ಮಾಡೋದು ಹೆಂಗೆ ಅಂತ ತೆಗಿಕೇರ ಕಳ್ಚುಕತ್ತಲ್ಲ. ಇದಂತೂ ತುಂಬ ಚೆನ್ನಾಗಿತ್ತು. ಈ ಥರದ್ದೆಲ್ಲ ನಾನು ತೆಗೆದುಕೊಳ್ತಾ ಇದ್ದೆ. ಇದಕ್ಕೆ ಎಷ್ಟು ಕೊಟ್ಟೆ? ಎಷ್ಟು ಚೆನ್ನಾಗಿತ್ತು. 2 ಶಾಪ್ ಇದೆ ಸ್ಟೇಷನರಿಯಲ್ಲಿ, ಸೊ ಅಲ್ಲಿ ತೆಗೆದುಕೊಂಡು ಬಂದಿರೋದು ಇವರು. ಮಕ್ಕಳಿಗೆ ನಾವು ಕೊಡುವ ದೊಡ್ಡ ಉಡುಗೊರೆ ದುಬಾರಿ ಗಿಫ್ಟ್ಗಳಲ್ಲ, ಅವರ ಜೊತೆ ಕಳೆಯುವ ನಮ್ಮ ಸಮಯ, ನಗು ಮತ್ತು ಸುಂದರ ನೆನಪುಗಳು. ಜೀವನ ಎಷ್ಟೇ ಬ್ಯುಸಿಯಾಗಿದ್ರೂ ಮಕ್ಕಳ ಜೊತೆ ಮಕ್ಕಳಾಗಿ ಬದುಕುವ ಈ ಕ್ಷಣಗಳನ್ನು ಎಂದಿಗೂ ಕಳೆದುಕೊಳ್ಬೇಡಿ. Because one day these little moments will become their biggest memories.